ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್ 1. ಇದು ಪ್ರಾಬಬಲಿ ಬಂದುಬಿಟ್ಟು CBCS ಪೇಪರ್ ಇದಾಗಿರುತ್ತೆ. ಇದರಲ್ಲಿ ಯಾವ್ಯಾವ ಅಂದರೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ಯಾವ್ಯಾವ ಕ್ವಶನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನಿಮ್ಮ ಅಂದರೆ ಈಗ ಯಾರು ಎಕ್ಸಾಮ್ ಫಿನಾನ್ಷಿಯಲ್ ಅಕೌಂಟಿಂಗ್ ಯಾರೆಲ್ಲ ಬರೀತೀರಾ ಅವರಿಗೆ ಈ ವಿಡಿಯೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ ಸೊ ನೀವು ಯಾರೆಲ್ಲ ಅಂದರೆ ಎಸ್ ಸಿ ಪಿ ಹುಡುಗರಿದ್ದೀರಾ, ಓಕೆನಾ, SCP ಹುಡುಗರಿಗೆ ಸೊ ಇದೊಂದು ನಿಮಗೆ ಹೆಂಗೆ ಹೇಳಬೇಕು ಅಂತ ಅಂದರೆ ಇದು ಪೇಪರು ಸಹ ಅದೇ ಥರ ಇರುವಂಥದ್ದು. ಇದು ಒಟ್ಟಾರೆಗೆ 90 ಮಾರ್ಕ್ಸ್ ಇರುತ್ತೆ, 3 ಅವರ್ಸು. ಇದರಲ್ಲಿ ಏನೇನು ಕ್ವಶನ್ನ ಕೊಟ್ಟಿದ್ದಾರೆ ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಈಗಿನ ವರ್ಷದ ಎಕ್ಸಾಮಿನೇಷನ್ಗೆ. ಯಾಕೆ ಅಂತ ಅಂದರೆ ಇದು CBCS 2025 ಕ್ವಶನ್ ಪೇಪರ್ ಇದಾಗಿರುತ್ತೆ. ಬನ್ನಿ ಗೈಸ್ ಈ ವಿಡಿಯೋ ಏನೇನಿದೆ ಅಂತ ನೋಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ಸೆಕ್ಷನ್ ಏನಲ್ಲಿ 2 ಮಾರ್ಕ್ಸ್, ಇದು ಸಹ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಇವೆಲ್ಲ ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಏನೆಲ್ಲ ಕೊಟ್ಟಿದ್ದಾನೆ, ಹೂ ಇಸ್ ದ ಕನ್ಸೈಮರ್ ಅಂದರೆ ಸರಕು ಸ್ವೀಕರಿಸುವವ ಎಂದರೆ ಯಾರು. ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಲೆಕ್ಕಶಾಸ್ತ್ರ. ಓಕೆ, ಇದಿಲ್ಲ ಅಂತ ಅನ್ಸುತ್ತೆ, ನೋಡ್ಕೊಂಡಿರಿ. ಲೆಕ್ಕಶಾಸ್ತ್ರ ಮಾನಕಗಳ ಅರ್ಥವನ್ನು ನೀಡಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೀನಿಂಗ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಪಾಸ್ ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಓಕೆ, ಬುಕ್ಸ್ ಆಫ್ ಅಮಾಲ್ಗಮೇಟಿಂಗ್ ಫರ್ಮ್ ಫಾರ್ ರೆಕಾರ್ಡಿಂಗ್ ಆಫ್ ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಂದರೆ ದಾಖಲಾಗದ ಜವಾಬ್ದಾರಿಗಳನ್ನು ಸಂಯೋಜನಾ ಸಂಸ್ಥೆಯಲ್ಲಿ ಹೇಗೆ ರುಜು ದಾಖಲೆ ಬರೆಯುವಿರಿ, ಇದೊಂದು ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟು ಹೂ ಪ್ರಿಪೇರ್ಸ್ ದ ಪ್ರೊಫಾರ್ಮಾ ಇನ್ವಾಯ್ಸ್ ವೆನ್ ಇಟ್ ಈಸ್ ಸೆಂಟ್ ಅಂದರೆ ಸರಕು ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ, ಯಾವಾಗ ಕಳಿಸುತ್ತಾರೆ, ಇದೊಂದು ಕ್ವಶನ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಐರ್ ಪರ್ಚೇಸ್ ಸಿಸ್ಟಮ್ ಅಂದರೆ ಬಾಡಿಗೆ ಖರೀದಿ ಪದ್ಧತಿ ಎಂದರೆ ಏನು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂದರೆ ಸಸ್ಪೆನ್ಸ್ ಬಡ್ಡಿ ಲೆಕ್ಕಶಾಖೆ ಖಾತೆ ಎಂದರೇನು. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಜಾಯಿಂಟ್ ವೆಂಚರ್ ಅಂದರೆ ಜಂಟಿ ವ್ಯವಹಾರಿಕೆಯ ಯಾವುದಾದರೂ 2 ಲಕ್ಷಣಗಳನ್ನು ಬರೀರಿ, ಅದರ ಫ್ಯೂಚರ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಅಮಾಲ್ಗಮೇಷನ್ಸ್ ಆಫ್ ಫರ್ಮ್ ಸಂಸ್ಥೆಗಳ ಸಂಯೋಜನೆಯ ಅರ್ಥವನ್ನು ಕೊಡಿ, ಅಮಾಲ್ಗಮೇಷನ್ ಫರ್ಮ್ನ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಕ್ಯಾಲ್ಕುಲೇಟ್ ಆಫ್ ಪರ್ಚೇಸ್ ಪ್ರೈಸ್, ಅದರಲ್ಲಿ ಡೌನ್ ಪೇಮೆಂಟ್ ಕೊಟ್ಟಿದ್ದಾನೆ, ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ವೆಸ್ಟ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟು. ಇದಿದ್ದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇನ್ನು ನೋಡಿ, ಇನ್ನು ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಅಂಡರ್ ಸ್ಟ್ರೈಟ್ ಲೈನ್ ಮೆಥಡು ಫಾರ್ 2 ಇಯರ್. ಕ್ಯಾಶ್ ಪ್ರೈಸು ಕೊಟ್ಟಿದ್ದಾನೆ 3,20,000, ಡೌನ್ ಪೇಮೆಂಟ್ 40,000 ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ 6% ಪರ್ ಆನಮ್. ಓಕೆ, ಇದನ್ನು ನಾವು ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಕನ್ಸೈನ್ಮೆಂಟ್ ಆ್ಯಂಡ್ ಸೇಲ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ICAI INDAS. ICAI ಅಂತಂದರೆ ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ ಅಂತ ಬರುತ್ತಲ್ಲ ಅದು, ಇದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತಷ್ಟೇ. ಸೊ ಇಷ್ಟು ಕ್ವಶನ್ಸ್ ಆಯಿತು. ಇನ್ನು ನಮಗೆ 5 ಮಾರ್ಕ್ಸ್ ಯಾವ ಥರ ಕ್ವಶನ್ನ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ವಾಟ್ ಈಸ್ ಇಲ್ಲಿ ನೋಡ್ಕೊಳ್ಳಿ, ವಾಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಸ್ಟೇಟ್ ದ ಸಿಗ್ನಿಫಿಕೆನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಲೆಕ್ಕಶಾಸ್ತ್ರದ ಮಾನದಂಡಗಳೆಂದರೇನು. ಸೊ ಲೆಕ್ಕಶಾಸ್ತ್ರ ಮಾನದಂಡಗಳ ಮಹತ್ವವನ್ನು ತಿಳಿಸಿರಿ, ಇದು ನಿಮಗೆ ಕ್ವಶನ್ ಇದ್ರೆ ಅಂದರೆ ನಿಮ್ಮ ಸಿಲೆಬಸಲ್ಲಿ ಇದ್ರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಡಿಫರೆನ್ಸಸ್ ಬಿಟ್ವೀನ್ ಐರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ಸೇಲ್ಸ್ ಅಂದರೆ ಬಾಡಿಗೆ ಖರೀದಿ ಪದ್ಧತಿ ಮತ್ತು ಮಾರಾಟದ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ, ಅದು ಡಿಫರೆನ್ಸಸ್ ಐರ್ ಪರ್ಚೇಸು ಮತ್ತು ಸೇಲ್ಸು. ಇದಿದ್ರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇನ್ನು ನೆಕ್ಸ್ಟ್ ಕ್ವಶನ್, ಬೇಕಾದ್ರೆ ಇದನ್ನ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಮಾಡಬೇಕಾಗುತ್ತೆ. ಅವ್ರ ಗೂಡ್ಸ್ ಆ್ಯಂಡ್ ಕನ್ಸೈನ್ಮೆಂಟ್ ಎಷ್ಟಿದೆ ಅದನ್ನು ಕೊಟ್ಟಿದ್ದಾನೆ, ಅವ್ರ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಕೊಟ್ಟಿದ್ದಾನೆ, ಕನ್ಸೈನರ್ ಕೊಟ್ಟಿದ್ದಾನೆ, ಗೂಡ್ಸ್ ಸೋಲ್ಡ್ ಕನ್ಸೈನಿ ಕೊಟ್ಟಿದ್ದಾನೆ. ಇದನ್ನ ಒಂದು ನೋಡಿಕೊಂಡು ನೀವು ಇಲ್ಲಿ ಪ್ರಾಬ್ಲಮೆಟಿಕ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಏನು ಕಂಡುಹಿಡಿಯೋಕೆ ಹೇಳಿದ್ದಾನೆ, ಮಿಸ್ಟರ್ ಎ ಪರ್ಚೇಸ್ಡ್ ಎ ಮೋಟರ್ ಕಾರ್ ಈಸ್ ಎ ಐರ್ ಪರ್ಚೇಸ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್ ಮೆಥಡ್. ಓಕೆ, ಕ್ಯಾಶ್ ಪ್ರೈಸ್ ಆಫ್ ಮೋಟರ್ ಕಾರ್ ಫ್ರಮ್ ದ ಫಾಲೋಯಿಂಗ್: ಡೌನ್ ಪೇಮೆಂಟ್ ಟು 20,000, ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟು, ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟು ಕೊಟ್ಟಿದ್ದಾನೆ. ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಿಪೇರ್ ಏನು ಕೊಟ್ಟಿದ್ದಾನೆ, ಪ್ರಿಪೇರ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ ದ ಬುಕ್ಸ್ ಆಫ್ ಗೋಪಾಲ್ ಆ್ಯಂಡ್ ಕೃಷ್ಣ. ಇಲ್ಲಿ ಬಿಲ್ಡಿಂಗ್ ವರ್ತು 1,50,000 ಅಪ್ರಿಷಿಯೇಟ್ ಬೈ 10%, ಮಿಷನರಿ ವರ್ತು 75,000, ಡಿಪ್ರಿಸಿಯೇಷನ್ 5%. ನೆಕ್ಸ್ಟು ಪ್ಲಾಂಟ್ ಆ್ಯಂಡ್ ವರ್ತು ಅಪ್ರಿಷಿಯೇಷನ್ ಆಗಬೇಕು, ಆಪರೇಟಿಂಗ್ ಸ್ಯಾಲ್ರಿ
ಸೊ ಸ್ಯಾಲ್ರಿ ಬಂದ್ಬಿಟ್ಟು 10,000 ರೈಟ್ ಎ ಬ್ಯಾಡ್ ರೆಪ್ಸ್ 3,800. ಇದು ನಾವು ಏನು ಮಾಡೋಕ್ಕೆ ಹೇಳಿದ್ದಾನೆ, ಸೊ ಪ್ರಿಪೇರ್ ಇವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡೋಕ್ಕೆ ಹೇಳಿದ್ದಾನೆ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ಈ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ರೆಡಿ ಮಾಡಬೇಕಾಗುತ್ತೆ. ಈ ಕ್ವಶನ್ಸ್ ಒಂದು ಸ್ಕ್ರೀನ್ಶಾಟ್ನ ತೊಗೊಂಡು ಎಕ್ಸಾಮಿನೇಷನ್ ಓದ್ಕೊಳ್ಳಿ. ಸೊ ಇಲ್ಲೂ ಸಹ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲೇ ಹೇಳಿದ್ದಾನೆ. ಈ ಕ್ವಶನ್ನು ಸಹ ನೀವು ಸ್ಕ್ರೀನ್ಶಾಟ್ನ ತೊಗೊಂಡು ನಿಮಗೆ ಯಾವ ಥರ ನಿಮಗಿದ್ರೆ ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಈಗ ನಿಮಗೆ 5 ಮಾರ್ಕ್ಸಿಗೆ ಆಯಿತು. ಇದೇ ರೀತಿ 15 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಏನು ಕೊಟ್ಟಿದ್ದಾನೆ, ಫಸ್ಟ್ನೇ ಕ್ವಶನ್ನು ಮಿಸ್ಟರ್ ರಾಮ್ ಕನ್ಸೈನ್ಮೆಂಟ್ ಅಕೌಂಟ್. ಇದು ಕನ್ಸೈನರ್ 1,000 kg rupees per kg. ಓಕೆ, ಕ್ಯಾರೇಜ್ ಪೇಯ್ಡ್ ಬೈ ಕನ್ಸೈನರ್ 5,000 and other expenses amounted 3,000. Mr. Raj sold 800 kg rupees 150 per kg. Incurred 2,000 for freight, 1,000 for tree 500 and goodwill. Okay, godown rent to 300 and selling expenses to Mr. Raj. Initial commission 5% for sale. You are required prepare a necessary ledger account in the books of Ram. Okay, ಅಂದರೆ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ, ನೋಡ್ಕೊಳ್ಳಿ. ಇದ್ದರೆ ನೋಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಸೊ ಇದೊಂದು ಕ್ವಶನ್ನು, ಇದು ಜನರಲ್ ಎಂಟ್ರಿ ಪ್ರಕಾರ ಇದೆ. ಇದೊಂದು ಕ್ವಶನ್ನ ಸ್ಕ್ರೀನ್ಶಾಟ್ನ ತೊಗೊಳ್ಳಿ ನಿಮಗೆ ಇಂಪಾರ್ಟೆಂಟ್ ಆಗಿದ್ರೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಓಕೆನಾ. ಇದು ಸಹ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾನೆ, ಮಾರುತಿ ಕಂಪನಿ ಪರ್ಚೇಸ್ ಮಾಡಿರೋದು. ಇದನ್ನ ಒಂದು ಸತಿ ಸ್ಕ್ರೀನ್ಶಾಟ್ನ ತೊಗೊಂಡು ಇಂಪಾರ್ಟೆಂಟ್ ಇದೆ ಬಿಡ್ಸೋಕ್ಕೆ ಟ್ರೈ ಮಾಡಿ, ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟು. ಸೊ ಇದು ಸಹ ಜನರಲ್ ಎಂಟ್ರಿ ಆ್ಯಂಡ್ ಲೆಡ್ಜರ್ ಅಕೌಂಟು. ಬಟ್ ನಂಗೆ ಅನಿಸಿರೋ ಪ್ರಕಾರ ನಿಮಗೆ ಫಸ್ಟ್ ಸೆಮಿಸ್ಟರಲ್ಲಿ ಈ ಥರ ಇರೋದಿಲ್ಲ. ಇದು ನಿಮಗೆ CBCS ಆಗಿದೆ. CBCS ಕ್ವಶನ್ ಪೇಪರು ನಿಮಗೆ ಮೇಜರ್ ಪ್ರಾಬಬಲಿ ಆ ಥರ ಬರ್ಬೋದು, ಬಟ್ ಎಲ್ಲ ಕ್ವಶನ್ಸು ಆ ಥರ ಬರೋಲ್ಲ. ಸೊ ನೋಡ್ಕೊಳ್ಳಿ, ಇದೊಂದು ಕ್ವಶನ್ನು, ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೆಕ್ಸ್ಟು ಅಮಾಲ್ಗಮೇಷನ್ ಆಗಿರೋದು, ಅದೊಂದು ಕೇಳಿದ್ದಾನೆ. ಸೊ ಇದು ಕಂಪ್ಲೀಟ್ ಇದೆ, ಅದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನಿಮ್ಗೆ ಇಂಪಾರ್ಟೆಂಟ್ ಇದ್ದರೆ ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲ CBCS ಯಾರು ಓದ್ತಾ ಇದ್ದರೆ ಅವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಇಷ್ಟು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಓಕೆ, ತೊಗೊಂಡಿದ್ದೀರ ಅಂತ ಅಂದ್ಕೊಂಡು ನೆಕ್ಸ್ಟ್ ಹೋಗ್ತೀನಿ. ಸೊ ಇಷ್ಟು ನೋಡೋದ್ರಲ್ಲ ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ. CBCS ಕ್ವಶನ್ ಪೇಪರಲ್ಲಿ ಈ ಥರ ಇತ್ತು. ನಿಮಗೆ ಸಿಲೆಬಸ್ ನೋಡ್ಕೊಳ್ಳಿ, ಇದರಲ್ಲಿ ಇದ್ದರೆ ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. CBCS ಅವರಿಗೆ ರಿಪೀಟರ್ಸ್ಗಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟು ಯಾವ ಪೇಪರ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.